ಹಾಗೆ ನಮ್ಮ ಸಿನಿಮಾದ ಮತ್ತೊಂದು ಪಿಲ್ಲರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಿನಿಮಾದಲ್ಲಿ ಓಂ ಪ್ರಕಾಶ್ ಸರ್ ತುಂಬಾನೇ ಅದ್ಭುತವಾದ ಪಾತ್ರ ಮಾಡ್ತಿದ್ದಾರೆ. ಆ ಪಾತ್ರ ಏನು ಅಂತ ನಾನು ಹೇಳಲ್ಲ. ಐ ಥಿಂಕ್ ಸಿನಿಮಾ ನೀವು ನೋಡಿದ್ರೆ ತುಂಬಾ ಎಂಜಾಯ್ ಮಾಡ್ತೀರಾ. ಓಂ ಪ್ರಕಾಶ್ ಸರ್ ಆಕ್ಟರ್ ಆಗಿ ನಾವು ಡಕೋಟಾ ಎಕ್ಸ್ಪ್ರೆಸ್ ಸಿನಿಮಾದಲ್ಲಿ ತುಂಬಾ ಎಂಜಾಯ್ ಮಾಡಿದೀವಿ ಅವರನ್ನ. ಈ ಸಿನಿಮಾದಲ್ಲಿ ಸರ್ ಡಕೋಟಾ ಎಕ್ಸ್ಪ್ರೆಸ್ ಆದ್ಮೇಲೆ ಸರ್ ನಾನು ಹೇಳ್ತೀನಿ ಸೂಪರ್ ಬ್ಯುಸಿ ಆಗ್ಬಿಡ್ತಾರೆ. ಯಾಕಂದ್ರೆ ನಮ್ಮ ಸಿನಿಮಾದಲ್ಲಿ ಅವರ ಪರ್ಫಾರ್ಮೆನ್ಸ್ ಅಷ್ಟು ಅದ್ಭುತವಾಗಿ ಬಂದಿದೆ. ಸೊ ಓಂ ಪ್ರಕಾಶ್ ಸರ್, ದಯವಿಟ್ಟು ನಿಮ್ಮ ಕೆಲವು ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ಪ್ರೊಫೆಷನಲಿ ನಾನು ಡೈರೆಕ್ಟರ್ ಅಷ್ಟೇ, ಬಟ್ ನಾಟ್ ಎ ಗುಡ್ ಆರ್ಟಿಸ್ಟ್. ಅದೇನೋ ನಾನು ಕಲ್ತ್ಕೊಂಡಿದ್ದು ನಾನು ಮಾಡ್ತಾ ಇರ್ತೀನಿ ಪಾತ್ರಗಳನ್ನ. ಮೇಡಮ್ ಜೊತೆ ಮೇಡಮ್ ದೊಡ್ಡ ಫ್ಯಾನ್ ನಾನು. ಆ್ಯಕ್ಚುಲಿ ರಾಮಾಶ್ರಮ ಬ್ಯಾಮದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಅವ್ರು ಮಾಡ್ತಿದ್ದಾರೆ ಅಂತ ಪಿಕ್ಚರಲ್ಲಿ ಅಂದ ತಕ್ಷಣ ನಿಜವಾಗ್ಲೂ ನಾನು ತುಂಬ ಖುಷಿಯಾದೆ. ಆಮೇಲೆ ಅವ್ರ ಜೊತೆನೇ ಪಾತ್ರ ಇತ್ತು, ತುಂಬ ಖುಷಿ ಆಯಿತು. ಡೈರೆಕ್ಟ್ರು ಒಂದು ಒಳ್ಳೆ ಪಾತ್ರ ನನ್ನ ಕೈಲಿ ಮಾಡಿಸ್ಬೇಕು ಅಂತ. ಬಟ್ ಈ ಪಾತ್ರ ಮಾಡೋದಕ್ಕೆ ಕಾರಣ ನಮ್ಮ ಕೂರ್ಗಿ ಹುಡುಗಿ ಹರ್ಷಿತಾ ಪೂರ್ಣಚ ಅವರೇ ಗಲಾಟೆ ಮಾಡಿ, ಇಲ್ಲ ಅವನಿಗೆ ಹಾಕಬೇಕು ಆ ಕ್ಯಾರೆಕ್ಟ್ರು, ಗಲಾಟೆ ಮಾಡ್ಕೊಂಡು ಅವನು ಹುಡುಕ್ರಿ ಅಂತೇಳಿ ಹುಡುಕಿಸಿ ಮಾಡಿ ನನಗೆ ಈ ಪಾತ್ರ ಮಾಡಿಸಿದ್ರು. ನನಗೆ ಮೇಡಮ್ ಜೊತೆ ಕೆಲಸ ಮಾಡಿದಾಗ ನಿಜವಾಗ್ಲೂ ನನ್ನಲ್ಲೂ ಒಬ್ಬ ಕಲಾವಿದ ಇದ್ದಾನೆ ಅಂತ ಅನಿಸಿದ್ದೆ ನನಗೆ ಇವ್ರ ಜೊತೆ ಕೆಲಸ ಮಾಡಿದಾಗ. ಅಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಮೇಡಮು. ತುಂಬ ಗ್ರೇಟ್ ಅವ್ರ ಜೊತೆ ಕೆಲಸ ಮಾಡೋದು ನಮ್ಮ ಪುಣ್ಯ ಅಂತ ನಾನು ಅನ್ಕೋತೀನಿ. ತುಂಬ ಚೆನ್ನಾಗಿದೆ ಪಾತ್ರ. ಇಸ್ ಗುಡ್. ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ನಾನಾ ತುಂಬ ಡೆಡ್ ಆಪೋಸಿಟ್ ಬಡ್ಡಿ ಮಗ ಅಂತ ನಾನು ಕರೀತಾರೆ ತುಂಬ ಜನ. ಬಡ್ಡಿ ವ್ಯಾಪಾರಿ. ಏನಾದ್ರೂ ಊರೊಶಿಗೆ ಒಂದು ಕಾಟ ಕೊಡ್ತೀನಿ, ಊರೊಶಿಗೆ ತುಂಬಾ ಇದು ಮಾಡ್ತೀನಿ ಅಂದ್ರೆ ಹೀರೋಗೂ ಮತ್ತೆ ಇವ್ ತಾಯಿ ಮಗನಿಗೆ ಇಬ್ಬರಿಗೂ ಅದು ನಾನೇ ಆ ಲೆವೆಲ್ ಕಾಟ ಕೊಡ್ತೀನಿ. ಅದನ್ನ ಅವ್ರು ಸಹಿಸ್ಕೊಂಡು ಅವರು ಸರಿಯಾಗಿ ಹೋಗುದು ಅವ್ರ ಕಾಮಿಡಿ ಕಾಟ ಸರ್, ಕಾಮಿಡಿ. ನಾನು ಸೀರಿಯಸ್ ಆಗಿ ಮಾಡಿದ್ರೆ ಯಾರು ಸರ್ ನೋಡ್ತಾರೆ. ನನ್ಗೆ ಆ ಥರದ ಪಾತ್ರ ಮಾಡಿಸಿದ್ದಾರೆ. ಮೇಡಮ್ ಕೂಡ ತುಂಬ ಚೆನ್ನಾಗಿ ನಮಗೆ ಸಖತ್ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು. ಖಂಡಿತ ನೀವು ಜಾಸ್ತಿ ಅವ್ರ ಪಾತ್ರದ ಬಗ್ಗೆ ಹೇಳೋದೇ ಬೇಡ. ನಾನು ಜಾಸ್ತಿ ಹೇಳೋದೇ ಬೇಡ. ನೀವು ಸಿನಿಮಾ ನೋಡಿದ್ರೆ ತುಂಬಾ ಎಂಜಾಯ್ ಮಾಡ್ತೀರಾ. ಕಾಂಪಿಟೇಷನ್ ಇದೆ ಮ್ಯಾಮ್ಗೆ ಮತ್ತೆ ಓಂ ಪ್ರಕಾಶ್ ಸರ್ಗೆ. ಸರ್ ಅಡ್ವಾನ್ಸ್ ಪೇಮೆಂಟ್ ಬಂದಿದೆ ಅಲ್ಲ ಸರ್? ನನ್ನ ಬ್ಯಾಗ್ ಪೇಮೆಂಟ್ ಸೆಟ್ಲ್ ಆಗಿಲ್ವಲ್ಲ? ಅಲ್ಲ ಸರ್, 2 ದಿನ ಶೂಟಿಂಗ್ ಆಗ್ತಿದೆ. ಅವರು ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಅಂಡ್ ಇವದನ್ನ ತೆರೆ ಮೇಲೆ ನೋಡ್ಬೋದು. ಈಗ ನಮ್ಮ ಸಿನಿಮಾದ ನಮ್ಮ ಹೀರೋ ಜೊತೆಗೇನೆ ಒಂದು ಪಾತ್ರ ಥ್ರೂ ಔಟ್ ದ ಸಿನಿಮಾ ಹೀರೋಗೆ ಸಪೋರ್ಟ್ ಹಾಕೊಂಡು ಹೋಗುವಂತ ಸಿನಿಮಾ ಅಂತ ಹೇಳಿದ್ರೆ ಪಲಾರ್ ಅನ್ನೋ ಒಂದು ಪಾತ್ರ. ಬುಲ್ಲಿ ಜೊತೆಗೆ ಬುಲ್ಲಿ ಪಲಾರ್ ಒಂದು ಕಾಂಬಿನೇಷನ್ ಸೂಪರ್ ಆಗಿದೆ ಸಿನಿಮಾದಲ್ಲಿ. ಆ ಒಂದು ಪಾತ್ರನ ನಮ್ಮ ಹುಲಿ ಕಾರ್ತಿಕ್ ಅವ್ರು ಮಾಡ್ತಾ ಇದ್ದಾರೆ. ಅವರ ಎಕ್ಸ್ಪ್ರೆಷನ್ಸ್, ಅವರ ಕಾಮಿಡಿ ಟೈಮಿಂಗ್, ಅದ್ರ ಬಗ್ಗೆ 2 ಮಾತಿಲ್ಲ. ಸೊ ಕಾರ್ತಿಕ್ ಅವರು ದಯವಿಟ್ಟು ಮಾತಾಡಿ. ಎಲ್ರಿಗೂ ಗುಡ್ ಈವ್ನಿಂಗ್. ಥ್ಯಾಂಕ್ ಯು. ನೀವೆಲ್ಲರೂ ಬಂದಿರೋದಕ್ಕೆ ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನಮ್ಮ ಇಡೀ ಟೀಮ್ ಮೇಲೆ ಹಿಂಗಿರಬೇಕು. ನನ್ನ ಹೆಸರು ಅನೂಪ್ ಆಂಟನಿ ಅಂತ. ಇದು ನನ್ನ 4ನೇ ಸಿನಿಮಾ. ಮೊದಲನೇ ಕಥಾವಿಚಿತ್ರ ಅಂತ ಮಾಡಿದ್ದೆ, ಆಮೇಲೆ ಮೆಹಬೂಬಾ ಮಾಡಿದ್ದೆ, ಆಮೇಲೆ ಈಗ ಕೋಮಲ್ ಸ್ವಲ್ಪ ಕುಟೀರ ಮಾಡಿದ್ದೀನಿ, ಆ್ಯಂಡ್ ಈಗ ಬುಲ್ಲಿ ನನ್ನ 4ನೇ ಸಿನಿಮಾ. ಆ್ಯಂಡ್ ಈ ಸಿನಿಮಾದಲ್ಲಿ ಭುವನ್ ಸರ್ ಹೀರೋ ಆಗಿ ಇದ್ದಾರೆ. ಆ್ಯಂಡ್ ಊರ್ವಶಿ ಮ್ಯಾಮ್ನ ನಾವು ಈ ಸಿನಿಮಾದಲ್ಲಿ ಕನ್ನಡಗೆ ವಾಪಸ್ ಕರ್ಕೊಂಡ್ಬಂದಿದ್ದೀವಿ ಆಫ್ಟರ್ ಎ ವೆರಿ ಲಾಂಗ್ ಟೈಮ್. ಆ್ಯಂಡ್ ಶಿ ಈಸ್ ಪ್ಲೇಯಿಂಗ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಶಿ ಈಸ್ ದ ಆ್ಯಕ್ಚುಲ್ ಹೀರೋ ಆಫ್ ದ ಸ್ಟೋರಿ. ಆ್ಯಂಡ್ ಜೊತೆಗೆ ನಮಗೆ ಓಂ ಪ್ರಕಾಶ್ ರಾವ್ ಸರ್ ಬಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅವ್ರಿಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಕ್ಯಾರೆಕ್ಟರ್. ಅವ್ರು ತುಂಬ ಎಂಜಾಯ್ ಮಾಡಿದ್ರು ಇದು ಕ್ಯಾರೆಕ್ಟರ್ ಮಾಡ್ತಾ. ಆ್ಯಂಡ್ ಆಸ್ ಯೂಶಲ್ ಒಬ್ಬ ಕಾಮಿಡಿಯನ್ ಏನು ಬೇಕಾಗಿರ್ತಾನೆ ಆ ಇದಕ್ಕೆ ನಮಗೆ ಹುಲಿ ಕಾರ್ತಿಕ್ ಅವರು ಇದ್ದಾರೆ ಇದರಲ್ಲಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ನಮಗೆ ಪ್ರಕಾಶ್ ತುಮ್ಮಿನಾಡು ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಆ್ಯಂಡ್ ಇನ್ನೂ ಇದೇ ಥರ ಸ್ಟಾರ್ ಕ್ಯಾಸ್ಟ್ಗಳಿದೆ ಸರ್. ಇದು ಸಿನಿಮಾ ಬಗ್ಗೆ. ಆ್ಯಂಡ್ ಇವತ್ತು ನಮ್ಮ ಸಿನಿಮಾ ಟೈಟಲ್ಲು ನಿಮಗೋಸ್ಕರ ಅಂದರೆ ನಿಮ್ಮ ಇದರಲ್ಲಿ ಇದಾಗಲಿ ಅಂತ ಫಸ್ಟ್ ಟೈಮು ಅನೌನ್ಸ್ ಮಾಡಿರೋದು ಬುಲ್ಲಿ ಅಂತ. ಥ್ಯಾಂಕ್ ಯು ಸರ್. ಸರ್ ಒಂದು ಡಾರ್ಕ್ ಕಾಮಿಡಿ ಸಬ್ಜೆಕ್ಟು, ಒಂದು ತಾಯಿ ಮಗನ ಕತೆ. ಏನು ಅಂದರೆ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ ಸಿಗಾಕೊಂಡಾಗ ತಾಯಿ ಮಗನ ಸಿಚುವೇಶನ್ಸ್ ಏನಾಗುತ್ತೆ ಅನ್ನೋದ್ರ ಮೇಲೆ, ಸೊ ಫೈನಾನ್ಷಿಯಲ್ ಕ್ರೈಸಿಸ್ ಸಿಗಾಕೊಂಡಾಗ ಏನಾಗುತ್ತೆ, ಅವ್ರು ಮಿಡಲ್ ಕ್ಲಾಸ್ ಸೊಸೈಟಿಲಿ ಇರೋ ಜನ ಹೆಂಗ್ ಬದಲಾಡ್ತಾರೆ ಅನ್ನೋದ್ರ ಮೇಲೆ ಕಾನ್ಸೆಪ್ಟ್ ಸರ್. ನಮ್ಮ ಸಮೃದ್ಧ ಸ್ಟುಡಿಯೋಸ್ ಪ್ರೊಡಕ್ಷನ್ ಹೌಸ್ನ ಪ್ರೊಡ್ಯೂಸರ್ ನವೀನ್ ಅವರೇ ಮಾತಾಡಿ ಪ್ಲೀಸ್.
ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಮೊದಲು ಸಪೋರ್ಟ್ ಕೊಟ್ಟಿದ್ದು AVR ಗ್ರೂಪಿಂದ ಫಸ್ಟ್ ಸಪೋರ್ಟ್ ಸಿಕ್ತು ನನಗೆ. AVR ಗ್ರೂಪ್ ಸಪೋರ್ಟ್ ಇಲ್ಲ ಅಂದರೆ ನಾನು ಈ ಮೂವಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಒಂದು ವೇದಿಕೆಯಲ್ಲಿ ತುಂಬ ಸೀನಿಯರ್ ಎಲ್ಲ ಆಕ್ಟರ್ಗಳಿದ್ದಾರೆ. ಸೊ ಈ ಬುಲ್ಲಿ ಅನ್ನೋ ಮೂವಿಗೆ ಸಂಬಂಧಿಸಿದಂಗೆ ಹೇಳೋದಾದರೆ, ಭುವನ್ ಅವರು ಬಿಟ್ಟರೆ ಈ ಬುಲ್ಲಿ ಅನ್ನೋ ಮೂವಿಗೆ ಇನ್ಯಾರು ಜಸ್ಟಿಫಿಕೇಶನ್ ಕೊಡೋಕ್ಕಾಗಲ್ಲ ಅಂದ್ಕೊಳ್ತೀನಿ. ಅಷ್ಟು ಎನರ್ಜೆಟಿಕ್ ಆಗ್ತಾರೆ ಅವರು. ಸೊ ನಮ್ಮ ಇನ್ನು ಊರ್ವಶಿ ಮೇಡಮ್ ಅವರು 729ನೇ ಮೂವಿ ಇಲ್ಲಿ ನಮ್ಮ ಈ ಕನ್ನಡದಲ್ಲಿ ಮಾಡ್ತಾ ಇರೋದು. ತುಂಬ ಖುಷಿ ಆಗ್ತಿದೆ. ನಮ್ಮ ಸಮೃದ್ಧ ಸ್ಟುಡಿಯೋ ಇದರಲ್ಲಿ ಬಂದಿರತಕ್ಕಂಥ ಮೂವಿಗೆ ಮೇಡಮ್ ಅವರು ಇಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಮತ್ತು ಓಂ ಪ್ರಕಾಶ್ ಸರ್ ಅವರಿದ್ದಾರೆ, ತುಂಬ ಸೀನಿಯರ್ ಅಚ್ಯುತ್ ಸರ್ ಅವರಿದ್ದಾರೆ. ಇವರೆಲ್ಲ ತುಂಬ ಅಂದರೆ ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ನೆಕ್ಸ್ಟು ನಮ್ಮ ಪ್ರಕಾಶ್ ತುಮಿನಾಡ್ ಅವರಿದ್ದಾರೆ, ಹುಲಿ ಕಾರ್ತಿಕ್ ಅವರಿದ್ದಾರೆ. ಮತ್ತು ನಮ್ಮ ಹರ್ಷಿಕಾ ಮೇಡಮ್ ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರಿಗಿರೋ ಪರಿಸ್ಥಿತಿನಲ್ಲೂ ಸಹಿತ ಇಲ್ಲೇ ಮಾರ್ನಿಂಗ್ ಟು ಈವ್ನಿಂಗ್ ಇದ್ದು, ಸೊ ಅವರು ಕಂಪ್ಲೀಟಾಗಿ ಇದನ್ನು ಮ್ಯಾನೇಜ್ ಮಾಡಿಕೊಂಡು ಅವ್ರ ಆರೋಗ್ಯದ ಕಡೆ ಗಮನ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂದ್ಕೊಳ್ತೀನಿ ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಸೊ ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಈ ಎಲ್ಲ ಚಿತ್ರತಂಡಕ್ಕೆ ಒಂದು ಅದ್ಭುತವಾದ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊಳ್ತಾ, ಈ ಚಿತ್ರ ಬುಲ್ಲಿ ಅನ್ನೋ ಚಿತ್ರ ಒಂದು ಒಳ್ಳೆ ಇದನ್ನು ಒಂದು 100 ಡೇಸ್ವರೆಗೂ ಹೋಗಲಿ ಅಂತ ನಾನು ಕೇಳ್ಕೊಳ್ತಾ ನಾನು ನಿಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮ್ಮ ಸಿನಿಮಾದ ಪ್ರೊಡಕ್ಷನ್ ಹೌಸ್ ಸಮೃದ್ಧ ಸ್ಟುಡಿಯೋಸ್ನ ಪ್ರೊಡ್ಯೂಸರ್ ನವೀನ್ ಅವರು ಇಲ್ಲಿದ್ದಾರೆ. ನವೀನ್ ಅವರ ಮುಂಚೆ ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಕಾಶ್ ಅವ್ರನ್ನ ಮಾತಾಡಿಸ್ತೀನಿ. ಅದಾದ್ಮೇಲೆ ನವೀನ್ ಅವ್ರ ಹತ್ರ ಬರ್ತೀನಿ. ಇದೆ. ಎಸ್ ಆಕಾಶ್. ಎಲ್ಲರಿಗೂ ನಮಸ್ಕಾರ. ಬಂದಿರೋ ಮಾಧ್ಯಮದವರಿಗೆ ನಮಸ್ಕಾರ. ಆ್ಯಕ್ಚುಲಿ ಅನೂಪ್ ಸರ್ ಈ ಕತೆ ಹೇಳ್ಬೇಕಾದ್ರೆ ತುಂಬ ನಕ್ಕಿದೀವಿ ನಾವು ಅವತ್ತು. ಆವಾಗಲೇ ನಮ್ಗೆ ಒಂಥರ ಈ ಸಿನಿಮಾ ಹಿಟ್ ಅಂತ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಸೊ ಆ ಥರ ಒಂದು ಒಳ್ಳೆ ನರೇಷನ್ ಕೊಟ್ಟಂತ ಅನೂಪ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್. ಅದಾದಮೇಲೆ ಒಂದು ಸ್ಟಾರ್ ಸ್ಟಡೆಡ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಹರ್ಷಿಕಾ ಅವರು ಪರ್ಟಿಕ್ಯುಲರ್ ಆಗಿ ಆ ಪಾತ್ರಕ್ಕೆ ಇದೇ ಕ್ಯಾರೆಕ್ಟರ್ ಇವರೇ ಬೇಕು ಅಂತ ಆಯ್ಕೆ ಮಾಡಿರೋಂಥ ತುಂಬ ಅತ್ಯದ್ಭುತ ಕಲಾವಿದರಿದ್ದಾರೆ. ಆಮೇಲೆ ಸುಮಾರು ವರ್ಷಗಳ ನಂತರ ಊರ್ವಶಿ ಮೇಡಮ್ನ ಮತ್ತೆ ಕನ್ನಡಕ್ಕೆ ಕರ್ಕೊಂಡ್ಬಂದ ಹೆಗ್ಗಳಿಕೆ ನಮ್ಮಲ್ಲಿದೆ. ನಂತರ ಭುವನ್ ಅವ್ರನ್ನ ರಿಯಲ್ ಲೈಫಲ್ಲಿ ನಾವು ಹೆಂಗೆ ನೋಡಿದೀವೋ ಅದೇ ಥರನೇ ಬುಲ್ಲಿ ಅಂತ ಹೇಳ್ಬೋದು. ಆ ಥರ ವೆರಿ ಆ್ಯಕ್ಟಿವ್ ಪರ್ಸನ್. ಸೊ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಆಮೇಲೆ ಓಂ ಪ್ರಕಾಶ್ ಸರ್, ನಾನು ಅವ್ರೊಟ್ಟಿಗೆ ಒಂದು ಸಿನಿಮಾ ಕೆಲಸ ಮಾಡಿದ್ದೀನಿ. ಸೊ ಅದೊಂದು ಸೊ ಹಾಗಾಗಿ ತಂಡಕ್ಕೆ ಒಳ್ಳೇದಾಗಲಿ. ವಿಲ್ ಬಿ ದೇರ್ ಟು ಸಪೋರ್ಟ್. ಸ್ವರೂಪ್ ಮಾತಾಡಿ. ಆರ್ಯ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಯ ಮಾತಾಡ್ತಾ ಇರೋದು. ಬುಲ್ಲಿ ಅನ್ನೋ ಫಿಲಮು ಥಿಯೇಟ್ರಲ್ಲಿ ರಿಲೀಸ್ ಆದಾಗ ಪ್ಲೀಸ್ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ, ಓಕೆನಾ? ನೋಡ್ತಿದ್ರೆ ಏನು ಮಾಡ್ತೀಯ ಹೇಳು. ನೋಡಿಲ್ಲ ಅಂತಂದ್ರೆ ಏನಾಗುತ್ತೆ ಹೇಳು. ಹೇಳಲ್ಲ. ನೋಡಿಲ್ಲ ಅಂದ್ರೆ ಫನ್ ಮಿಸ್ ಮಾಡ್ಕೊಂತೀರಾ. ಥ್ಯಾಂಕ್ ಯು ಅನೂಪ್ ಸರ್. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಾ ಇರೋದು. ಅನೂಪ್ ಸರ್ ಫಿಲಮ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಹಂಗೆ ಸ್ಕ್ರಿಪ್ಟು ಚೆನ್ನಾಗಿ ಬರ್ತಿದ್ದಾರೆ. ನೆಕ್ಸ್ಟ್ ಪಿಕ್ಚರಲ್ಲೂ ನನ್ನ ಹಾಕೊಂತಾರೆ. ಈಗಲೇ ಬುಕಿಂಗ್ ಆಗೋಯ್ತು ಒಂದು. ಅದು ಹೇಳ್ಬಾರ್ದು. ಅದನ್ನ ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ನನ್ನ ಕ್ಯಾರೆಕ್ಟರ್ ಚಿಂಟು. ಅದನ್ನ ಹೇಳ್ಬಾರ್ದು. ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಅದೊಂಥರ ಮಜಾ, ಹೇಳಿದ್ರೆ ಒಂಥರ ಮಜಾ ಇರಲ್ಲ. ಥ್ಯಾಂಕ್ ಯು. ಸೊ ಬುಲ್ಲಿ ಇದು ಅನೂಪ್ ಸರ್ ಜೊತೆ ನಂದು 2ನೇ ಸಿನಿಮಾ. ಫಸ್ಟ್ ಕುಮಾರ್ ಸರ್ ಜೊತೆನೂ ಮಾಡಿದೆ. ಅವ್ರದ್ದು ಅಂದರೆ ಅವ್ರ ರೈಟಿಂಗು ತುಂಬ ಚೆನ್ನಾಗಿರುತ್ತೆ. ಅಂದರೆ ಕಾಮಿಡಿಯನ್ಸಿಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಅವ್ರ ಇಡೀ ಸಿನಿಮಾನೇ ಹ್ಯೂಮರಿಂದ ಇರುತ್ತೆ. ಆ್ಯಂಡ್ ನಮ್ಮದು ಅದೃಷ್ಟ ಅನ್ಬೋದು. ಮೇಡಮ್ ಜೊತೆಗೆ ನಾನು ಅದನ್ನೇ ಹೇಳಿದೆ ಸರ್ ನನ್ನ ಕತೆ ಹೇಳಿದಾಗ, ಇದು ಊರ್ವಶಿ ಮೇಡಮ್ ಮಾಡ್ತಾರೆ. ಅಂದರೆ ಒಬ್ಬ ಕಾಮಿಡಿಯನ್ಗೆ ಡ್ರೀಮ್ ಇರುತ್ತಲ್ಲ, ಇಂತಿಂಥವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಮೋಸ್ಟ್ಲಿ ಕಾಮಿಡಿಯನ್ ಊರ್ವಶಿ ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡೋದಕ್ಕಿಂತ ಇನ್ನೊಂದು ದೊಡ್ಡ ಅದೃಷ್ಟ ಇಲ್ಲ ಅನಿಸುತ್ತೆ. ಅದಾದ ಮೇಲೆ ಇನ್ನು ನಮ್ಮ ಕನ್ನಡದಲ್ಲಿ ಲೆಜೆಂಡು ಓಂ ಪ್ರಕಾಶ್ ಸರ್ ಮೊನ್ನೆ ಇಂಟರ್ವ್ಯೂ ನೋಡೇ ತಲೆಗೆಟ್ಟೋಗ್ಬಿಟ್ಟಿತ್ತು ನಮಗೆಲ್ಲ. ಸೊ ಒಂದು ಕಟ್ ಮಾಡಿದ್ರೆ ಸರ್ ಜೊತೆ ಸಿನಿಮಾ ಮಾಡೋ ಅವಕಾಶ. ಸೊ ಆ್ಯಂಡ್ ಹರ್ಷಿತಾ ಮೇಡಮ್, ಭುವನ್ ಸರ್, ತುಂಬ ಭುವನ್ ಸರಿಗೂ ನನಗೂ ಅಷ್ಟು ಪರಿಚಯ ಇರಲಿಲ್ಲ. ಬಟ್ ಇವಾಗ ಎಷ್ಟು ಕ್ಲೋಸ್ ಆಗಿದ್ದೀವಿ ಅಂದರೆ ನಿಜವಾಗಿ ನಾವು ಈಗ ಆ್ಯಕ್ಟ್ ಮಾಡ್ತಾ ಮಾತಾಡೋದು ಬ್ರೋ, ನಾವು ಕ್ಯಾರೆಕ್ಟ್ರಿಗೆ ಇಳಿದ್ಬಿಟ್ಟಿದ್ದೀವಿ, ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ದೀವಿ ಅಂತ. ಆ್ಯಂಡ್ ಮೇಡಮ್ ಸಿಕ್ಕಾಪಟ್ಟೆ ಓಡಾಡ್ತಾ ಇರ್ತಾರೆ.
ಇನ್ನು ನಂಗೆ ಭಯ, ಇವತ್ತೆಲ್ಲ ಇವ್ರ ಪೇಮೆಂಟ್ ತರ್ತಾರೆ, ಇನ್ನು ಹಿಂಗೆ ಓಡಾಡಿದ್ರೆ 4 ದಿನಕ್ಕೆ ಇನ್ನೊಂದು ಮಗು ಪೇಮೆಂಟ್ ಹಿಡ್ಕೊ ಬರುತ್ತೇನೋ ಅಂತ ಅಷ್ಟು ಓಡಾಡ್ತಾರೆ. ಥ್ಯಾಂಕ್ ಯು ಮೇಡಮ್. ಇಡೀ ಟೀಮಿಂದ ತುಂಬ ಸಪೋರ್ಟ್ ಇದೆ. ಸೊ ನಮ್ಮ ಬುನ್ನಿಗೆ ನಿಮ್ಮ ಎಲ್ಲರ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಥ್ಯಾಂಕ್ ಯು ಸರ್, ಈ ಸಿನಿಮಾದಲ್ಲಿ ನನ್ನಂಥ ಪುಟ್ಟ ಕಲಾವಿದನ ಇಷ್ಟಿಷ್ಟು ದೊಡ್ಡ ಆ್ಯಕ್ಟ್ರ್ ಜೊತೆಗೆ ಆ್ಯಕ್ಟ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅನೂಪ್ ಸರ್. ಆ್ಯಂಡ್ ಇವ್ರ ಜೊತೆ ಬೇರೆ ಆ್ಯಕ್ಟ್ ಮಾಡಿಬಿಟ್ಟಿದ್ದೀನಿ, ಅದು ಇನ್ನೂ ಅದೃಷ್ಟ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.